ಸರ್, ಈಗ ಬೆಂಗಳೂರಿನಾದ್ಯಂತ ನಕಲಿ ವೈದ್ಯರ ಹಾವಳಿಗಳು ತುಂಬ ಆಗ್ಬಿಟ್ಟಿದೆ. ಎಲ್ಲ ಫೇಕ್ ಸರ್ಟಿಫಿಕೇಟ್ಗಳು ಇಟ್ಕೊಂಡು ಕ್ಲಿನಿಕ್ಗಳು ಇಟ್ಕೊಂಡು ಜನಸಾಮಾನ್ಯರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇದು ಒಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಪಟ್ಟಣದಲ್ಲೂ ಇದೆ ಮತ್ತು ಹಳ್ಳಿಯಲ್ಲೂ ಇದೆ. ಕ್ವಾಕ್ ಡಾಕ್ಟರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಸುಮ್ಮನೆ ಬಂದು ಏನಿದ್ರು ಕೂಡ ಒಂದೇ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಎಲ್ಲರಿಗೂ ಒಂದೇ ಇಂಜೆಕ್ಷನು, ತಲೆನೋವಾದ್ರೂ ಒಂದೇ, ಬೇರೆ ಪ್ರಾಬ್ಲಮ್ ಆಗಿದ್ರು ಒಂದೇ. ಅದು ಕಡಿವಾಣ ಹಾಕಲೇಬೇಕು. ಹಿಂದೆ ಇರ್ತಕ್ಕಂಥ ಕಳೆದ ವರ್ಷದಿಂದನೂ ಕೂಡ ಅದು ನಮ್ಮ ಜಿಲ್ಲಾಧಿಕಾರಿ ವತಿಯಿಂದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಅದು ಮಾಡ್ತಾ ಇದ್ದೀವಿ. ಅದು ಮಾಡೋದು ಅತಿ ಅವಶ್ಯಕತೆ ಇದೆ. ಯಾಕಂದರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರು ಮತ್ತು ಕೆಲವರು ಜನರಿಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲ್ಲ. ಅವ್ರಿಗೆ ತಾತ್ಕಾಲಿಕವಾಗಿ ನೋವು ಕಡಿಮೆ ಆದರೆ ಸಾಕು ಅಂತ ಇರ್ತದೆ. ಇವರು ಪ್ರತಿಯೊಂದಕ್ಕೂ ಮಾರ್ಫಿನ್ ಇಂಜೆಕ್ಷನ್ಗಳಾಗಲಿ, ಪೇನ್ ಕಿಲ್ಲರ್ ಇಂಜೆಕ್ಷನ್ ಆಗಲಿ ಅದೇ ಕೊಟ್ಬಿಡ್ತದೆ. ಅದು ಕಡಿವಾಣ ಹಾಕಲೇಬೇಕು. ಅದಕ್ಕೆ ಸೀರಿಯಸ್ ಆಗಿ ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತೀವಿ. ಸರ್, ಆಮೇಲೆ ಪ್ರಮುಖವಾಗಿ ನೀವು ಹೇಳಿದ್ರಿ ಪ್ರತಿಯೊಂದಕ್ಕೂ ಕೂಡ ಒಂದೇ ರೀತಿ ಟ್ಯಾಬ್ಲೆಟ್ ಕೊಡುವಂಥದ್ದು, ಮತ್ತೆ MBBS ಮಾಡಿರಲ್ಲ ಸರ್, ಎಲ್ಲ ಆಯುರ್ವೇದಿಕ್ ಮಾಡ್ಕೊಂಡ್ಬಂದು ಈ ತರ ಇಟ್ಕೊಂಡಿರ್ತಾರೆ. ನಮ್ಮ ಪವರ್ ಟಿವಿನಲ್ಲೂ ಕೂಡ ನಿನ್ನೆಯಿಂದ ಅಭಿಯಾನ ಶುರು ಮಾಡಿದ್ವಿ, ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. 100 ಇಂಥ ಪ್ರಕರಣಗಳು ಅಲ್ಲ, ಅವರು ಶಿಸ್ತು ಕ್ರಮ ತಗೊಳ್ಳೇಬೇಕು. ಮತ್ತೆ ತಗೊಳ್ಬೇಕಂತ ಒಂದು ರೀತಿಯಿಂದನೂ ಕೂಡ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರನೂ ಕೂಡ ಆ ಒಂದು ರೀತಿಯಿಂದ ಮಾಡ್ತಾ ಇದ್ದಾರೆ. ನಾನು ಕೂಡ ಮಾನ್ಯ ಆರೋಗ್ಯ ಸಚಿವರಿಗಾಗಲಿ, ಗೃಹ ಸಚಿವರಿಗಾಗಲಿ ಈ ವಿಷಯ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ. ಇವತ್ತೂ ಕೂಡ ಮಾದಕ ವಿಷಯಗಳ ಬಗ್ಗೆ ಇವತ್ತು ನನ್ನೊಂದು ಪ್ರಶ್ನೆ ಇದೆ ಮಾನ್ಯ ಆರೋಗ್ಯ ಸಚಿವರಲ್ಲಿ. ಯಾಕಂದರೆ ಹಿಂದೆ ಇರ್ತಕ್ಕಂಥ ಜಿಗಣಿಯಲ್ಲೂ ಕೂಡ ಮತ್ತು ಇದು ಕೆಲವು ಚಾಕ್ಲೇಟ್ಸ್ ಎಲ್ಲ ಏನು ಸಿಗ್ತದೆ ಆನ್ಲೈನ್ ಆಗಲಿ, ಮತ್ತು ಆಯುರ್ವೇದಿಕ್ ಮೆಡಿಸಿನ್ ಹೆಸರಿನಲ್ಲಿ ಎಲ್ಲ ನಮ್ಮ ಯುವಕರಲ್ಲಿ ಒಂದು ಮಾರಾಟವನ್ನು ಮಾಡ್ತಾರೆ. ನಶಾ ಅದು ಇದು ಎಲ್ಲ ಹಾಕ್ತಕ್ಕಂಥ ಒಂದು ಚಾಕ್ಲೇಟ್ಸ್ಗಳೆಲ್ಲ ಉಪಯೋಗಿಸ್ತದೆ. ಅದ್ರ ಬಗ್ಗೆ ನನ್ನ ಪ್ರಶ್ನೆಯೂ ಕೂಡ ಇದೆ ಇವತ್ತು. ಓಕೆ, ತಾವು ಭಾಳ ಪವರ್ ಟಿವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಸರ್ಕಾರ ವತಿಯಿಂದ ನಮ್ಮ ಕಡೆಯಿಂದ ನಿಮಗೆ ಸಂಪೂರ್ಣ ಸಹಕಾರ ಇರ್ತದೆ.